ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಕೆ ಸ್ಟುಡಿಯೋ. ಇವತ್ತು ನಾನು ನೋಡ್ತಾ ಇರುವಂತ ಗಾಡಿ ಸುಜುಕಿ ಆವೆನಿಸ್ 125cc. ಆಲ್ರೆಡಿ ಒಂದು ಓವರ್ ಲುಕ್ ಗಾಡಿಯ ಒಂದು ಫೀಚರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಈಗ ರೈಡ್ ರಿವ್ಯೂ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಗಾಡಿಯ ಪರ್ಫಾರ್ಮೆನ್ಸ್, ಅದರ ಜೊತೆಗೆ ಗಾಡಿಯ ಸಸ್ಪೆನ್ಷನ್, ಬ್ರೇಕಿಂಗ್, ಸೀಟ್ ಕಂಫರ್ಟ್, ಇದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ. ಸೊ ಬೇಸಿಕ್ಲಿ ಗಾಡಿ ಆನ್ ರೋಡ್ ಪ್ರೈಸ್ ಆಗುವಂತದ್ದು 1,21,000 ಆಗುತ್ತೆ. ಸೊ ಆಕ್ಸೆಸರೀಸ್ ಎಲ್ಲ ಸೇರಿ ಹತ್ರ 1,400,000 ಆಗುತ್ತೆ. ಸೊ ಈಗ ಈ ಗಾಡಿಯಲ್ಲಿರುವಂತ ಮೈಲೇಜ್ ನೋಡಕ್ ಹೋದ್ರೆ ನನಗೆ ಆಲ್ಮೋಸ್ಟ್ 55 to 60 ಕೊಟ್ಟಿದೆ ಮೈಲೇಜ್. ಈ ಗಾಡಿಯಲ್ಲಿ ಇರುವಂತ ಪವರ್ 8.6 PS ಇದೆ, ಮತ್ತೆ 10 Nm ಆಫ್ ಟಾರ್ಕ್ ಇದೆ. ಸಾಕಷ್ಟು ಪವರ್ ಇದೆ ಗಾಡಿಯಲ್ಲಿ. ಸೊ ಇದು ನೇರ ಕಾಂಪಿಟೇಷನ್ ನಾವು ನೋಡಕ್ ಹೋದ್ರೆ ಇದಕ್ಕೆ ಈಗ ಸದ್ಯಕ್ಕೆ ಹೋಂಡಾ ಡಿಯೋ 125 ಇದೆ, ಮತ್ತೆ ಎಂಟಾರ್ಕ್ 125 ಇದೆ. ಇಂಜಿನ್ ಸ್ಮೂತ್ನೆಸ್ ಸಕ್ಕತ್ತಾಗಿದೆ. ಸುಜುಕಿ ರಿಫೈನ್ಮೆಂಟ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಯಾವುದೇ ರೀತಿ ಅಂತ ಹ್ಯಾಂಡಲ್ ಬಾರ್ ವೈಬ್ರೇಷನ್ಸ್ ಇಲ್ಲ, ಮಿರರ್ ವೈಬ್ರೇಷನ್ಸ್ ಇಲ್ಲ, ಏನು ಫ್ಲೋರ್ ಬೋರ್ಡ್ ನ ವೈಬ್ರೇಷನ್ಸ್ ಇಲ್ಲ, ಸೀಟ್ ನ ವೈಬ್ರೇಷನ್ಸ್ ಇಲ್ಲ, ಯಾವುದೂ ಇಲ್ಲ ಗುರು. ನೆಕ್ಸ್ಟ್ ನಾವು ಬ್ರೇಕಿಂಗ್ ನೋಡೋದಾದ್ರೆ ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಫ್ರಂಟ್ ಡಿಸ್ಕ್ ಇದೆ, ಬ್ಯಾಕ್ ಡ್ರಮ್ ಇದೆ. ಬಟ್ ಬ್ಯಾಕ್ ಬ್ರೇಕ್ ನಾವು ಪ್ರೆಸ್ ಮಾಡಿದಾಗ ಫ್ರಂಟ್ ಬ್ರೇಕ್ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ ಇದರಲ್ಲಿ. ಸಸ್ಪೆನ್ಷನ್ ನೋಡಕ್ ಹೋದ್ರೆ ಸಸ್ಪೆನ್ಷನ್ ಒಂದು ಕಡೆ ಸ್ವಲ್ಪ ಸ್ಟಿಫ್ ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇಲ್ಲ, ತುಂಬಾ ಹಾರ್ಡ್ ಇಲ್ಲ. ಏನು ಹೆಡ್ಲೈಟ್ ವಿಚಾರಕ್ಕೆ ಬಂದ್ರೆ ನೈಟ್ ಟೈಮ್ ಅಲ್ಲಿ ಹೆಡ್ಲೈಟ್ ಒಂದು ಆವರೇಜ್ ಅಂತಾನೆ ಹೇಳ್ಬೋದು, ತುಂಬಾ ಬ್ರೈಟ್ನೆಸ್ ಇಲ್ಲ. ಬಟ್ ಇದರಲ್ಲಿ ಹೆಡ್ಲೈಟ್ಸ್ ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂದ್ರೆ ಐ ಬೀಮ್ ಲೋ ಬೀಮ್ ಹಾಕುವಂತದ್ದು ಕ್ಲಿಯರ್ ಡಿಫರೆನ್ಸ್ ಗೊತ್ತಾಗುತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಕತ್ಲೆ ಇರುವಂತ ಜಾಗದಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಸಿಟಿಯಲ್ಲಿ ಈ ಸ್ಟ್ರೀಟ್ ಲೈಟ್ಸ್ ಗೆ ಅದ್ರ ಕೆಳಗಡೆ ಹೋದಾಗ ನಮ್ಗೆ ಹ್ಯಾಲೋಜಿನ್ ಅಲ್ಲಿ ಬರುವಂತ ಒಂದು ಫೀಲ್ ಏನಿದೆ, ಆ ಫೀಲ್ ಎಲ್ಇಡಿ ಅಲ್ಲಿ ಯಾವತ್ತೂ ಬರಲ್ಲ. ತುಂಬಾ ಹೈ ಪವರ್ ಎಲ್ಇಡಿ ಇದ್ರೆ ಮಾತ್ರ ಆ ಒಂದು ಬ್ರೈಟ್ನೆಸ್ ಗೊತ್ತಾಗುತ್ತೆ. ಇದರಲ್ಲಿ ಅಷ್ಟು ಹೈ ಪವರ್ ಎಲ್ಇಡಿ ಇಲ್ಲ. ಮತ್ತೆ ಈಗ ಸ್ಪೀಡೋಮೀಟರ್ ಅಲ್ಲಿ ನಾವು ನೋಡೋಕೆ ಹೋದ್ರೆ ಇಲ್ಲಿ ನೋಡಿ, ಇದು ಟ್ರಿಪ್ ಎ ನ ಒಂದು ಆವರೇಜು, ಟ್ರಿಪ್ ಬಿ ಯ ಒಂದು ಆವರೇಜು. ಮತ್ತೆ ಇದು ಬಂದು ಈಗ ಕಾರುಗಳಲ್ಲಿ ನಮಗೆ ಮೈಲೇಜ್ ನೋಡ್ಸುತ್ತೆ. ಆವರೇಜ್ ಮೈಲೇಜು, ಲೈವ್ ಮೈಲೇಜ್ ಅಂತ ಹೇಳ್ತೀವಿ. ಸೊ ಆ ರೀತಿ ಅಂದ್ರೆ ನಮ್ಮ ಆಕ್ಸಿಲರೇಷನ್, ನಾವು ಹೋಗ್ತಾ ಇರೋಂಥ ಪವರ್ ನೋಡಿಕೊಂಡು ಎಷ್ಟು ಮೈಲೇಜ್ ಕೊಡ್ತಾ ಇದೆ ಗಾಡಿ ಅಂತ. ಸೊ ಈಗ ನೋಡ್ಬೋದು ಇಲ್ಲಿ ಪವರ್ ವೇರಿಯೇಷನ್, ಇದು ಮೈಲೇಜ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡ್ಸೋಂಥದ್ದು. ಇದರಲ್ಲಿ ವೋಲ್ಟೇಜ್ ಸಹ ನೋಡ್ಸುತ್ತೆ, ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ. ಸೊ ಮತ್ತೆ 10x10 ನ್ಯಾವಿಗೇಷನ್ ಇದೆ. ಈ ಬ್ಲೂಟೂತ್ ಕನೆಕ್ಟ್ ಆಗಿದೆ, ಬಟ್ ನಾನು ನ್ಯಾವಿಗೇಷನ್ ಹಾಕೊಂಡಿಲ್ಲ, ರೆಗ್ಯುಲರ್ ಆಗಿ ನಂಗೆ ಗೊತ್ತಿರೋ ರೂಟ್ ಅಂತ. ಸೀಟು ಒಳ್ಳೆ ಕಂಫರ್ಟ್ ಇದೆ, ತುಂಬಾ ಸಾಫ್ಟ್ ಆಗೂ ಇಲ್ಲ, ತುಂಬಾ ಹಾರ್ಡ್ ಆಗೂ ಇಲ್ಲ. ಸೊ ಆರಾಮಾಗಿ ಇದರಲ್ಲಿ ಒಂದು 3-4 ಅವರ್ಸ್ ಕಂಟಿನ್ಯೂಸ್ ಟ್ರಾವೆಲ್ ಮಾಡಿದ್ರು ಸಹ ನಮಗೆ ಏನು ಸಮಸ್ಯೆ ಬರಲ್ಲ. ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ. ಯಾಕಂದ್ರೆ ಇದರ ಒಂದು ಹ್ಯಾಂಡಲ್ ಬಾರ್ ಏನಿದೆ, ಹ್ಯಾಂಡಲ್ ಬಾರ್ ನಮಗೆ ರೈಸರ್ ಆಗಿದೆ, ಕಂಫರ್ಟ್ ಚೆನ್ನಾಗಿರುತ್ತೆ. ಮತ್ತೆ ಭುಜದ ನೋವು, ಸೊಂಟದ ನೋವು ಇದ್ಯಾವುದು ಬರಲ್ಲ. ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡೋದ್ರೆ ಇಲ್ಲಿ ಸಫಿಷಿಯಂಟ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಸೊ ನೋಡಿ, ನಾವೊಂದು ಚಿಕ್ಕ ಸೂಟ್ ಕೇಸ್ ಹಾಕೊಂಡಿದ್ದೀನಿ ಇಲ್ಲಿ. ಸೊ ಚೆನ್ನಾಗಿದೆ, ಓಕೆ. ಇಲ್ಲಿ ಆರಾಮಾಗಿ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಕಾಲನ್ನ ಇಟ್ಕೋಬಹುದು. ಎಂಡ್ ಆದ್ರೂ ರೋಡ್ ಗ್ರಿಪ್ ಮಾತ್ರ ಸಾಕಾಗಿದೆ. MRF ಟೈರ್ ಕೊಟ್ಟಿದೆ ಇದರಲ್ಲಿ. ಫ್ರಂಟ್ 90/90 12 ಇಂಚು, ಬ್ಯಾಕ್ 100/90 10 ಇಂಚ್ ಕೊಟ್ಟಿದ್ದಾರೆ. ಅಡವಿಲ್ಸ್, ಟ್ಯೂಬ್ಲೆಸ್ ಟೈರ್ಸ್. ರೋಡ್ ಗ್ರಿಪ್ ಸಾಕಾಗಿದೆ ನೋಡಿ. ಬ್ಲೂಟೂತ್ ಕನೆಕ್ಟಿವಿಟಿ ಆದಾಗ ಇಲ್ಲಿ ಬ್ಲೂಟೂತ್ ಸಿಂಪಲ್ ನೋಡ್ತಾ ಇರುತ್ತೆ. ನೆಟ್ವರ್ಕ್ ಮೊಬೈಲ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಸುತ್ತೆ, ಮತ್ತೆ ಮೊಬೈಲ್ ಬ್ಯಾಟ್ರಿ ಎಷ್ಟಿದೆ ಅಂತ ನೋಡ್ಸುತ್ತೆ ಇದರಲ್ಲಿ. ಸೊ ಮತ್ತೆ ಸ್ಪೀಡ್ ನ ಸೆಟಪ್ ಮಾಡಿರ್ತೀವಿ ಆಪ್ ಅಲ್ಲಿ. ಸೊ ಇನ್ ಕೇಸ್ ಈಗ ನಾನು ಸ್ಪೀಡ್ ನಾನು 50ಕ್ಕೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ನೋಡ್ಬೋದು ಇಲ್ಲಿ ಸ್ಪೀಡ್ ಎಕ್ಸೀಡಿಂಗ್ ಅಂತ ಒಂದು ಮೆಸೇಜ್ ನೋಡ್ತಾ ಇದೆ. ಸೊ ಈ ತರ ಏನೇ ಒಂದು ಬಂದ್ರು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಮೆಸೇಜ್ ಬಂತು, ಇಲ್ಲಿ ನೋಡ್ಸುತ್ತೆ ನೋಟಿಫಿಕೇಶನ್. ಮತ್ತೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸ್ಪೀಡ್ ಇಲ್ಲಿ ನೋಡ್ಸುತ್ತೆ. ಸೊ ಪ್ರತಿಯೊಂದು ನೋಟಿಫಿಕೇಶನ್ಸ್ ಎಲ್ಲ ಇಲ್ಲಿ ಬರುತ್ತೆ. 10x10 ನ್ಯಾವಿಗೇಷನ್ ಜೊತೆಗೆ ಈ ನೋಟಿಫಿಕೇಶನ್ಸ್ ಎಲ್ಲ ಬರುವಂತದ್ದು. ಯಾರಾದ್ರೂ ಕಾಲ್ ಮಾಡ್ತಾ ಇದ್ರೆ ಅವ್ರ ನಂಬರ್ ಏನಾದ್ರೆ ನಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗಿದೆ ಅಂದ್ರೆ ಇಲ್ಲಿ ಅವ್ರ ಹೆಸರು ಸಹ ಬರುತ್ತೆ. ಸೊ ನಮಗೆ ಕಾಲ್ ಪಿಕ್ ಮಾಡ್ಬೇಕಾ ಬೇಡವಾ ಅನ್ನೋದು ನಾವು ಡಿಸೈಡ್ ಮಾಡ್ಕೋಬಹುದು ರೈಡ್ ಮಾಡುವಾಗ. ಒಳ್ಳೆ ಸೇಫ್ಟಿ ಫೀಚರ್ ಅದು. ನಂಬರ್ ಸೇವ್ ಆಗಿಲ್ಲ ಅಂದ್ರೆ ಜಸ್ಟ್ ಅವ್ರ ಫೋನ್ ನಂಬರ್ ನೋಡ್ಸುತ್ತೆ ಇಲ್ಲಿ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಅಂಡರ್ ಸೀಟ್ ಸ್ಟೋರೇಜ್ ಅಷ್ಟೇ ಸಾಕಾಗಿದೆ. ಫುಲ್ ಫೇಸ್ ಹೆಲ್ಮೆಟ್ ಇಟ್ಕೋಬಹುದು. ಯಾಕಂದ್ರೆ ಈಗ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಮಾಡುವಾಗ ಆಬ್ವಿಯಸ್ಲಿ ನನ್ನ ಹತ್ರ ಇರುವಂತ ಹೆಲ್ಮೆಟ್ ದೊಡ್ಡದೆ. ಸೊ ವೇಗ ಕ್ರಕ್ಸ್ DX ಫ್ಲಿಪ್ ಅಪ್ ಹೆಲ್ಮೆಟ್. ಸೊ ರೆಗ್ಯುಲರ್ ಹೆಲ್ಮೆಟ್ ಗಿಂತ ಫ್ಲಿಪ್ ಅಪ್ ಹೆಲ್ಮೆಟ್ ಸ್ವಲ್ಪ ದೊಡ್ಡದೇ ಇರುತ್ತೆ. ಸೊ ನನ್ನ ಹೆಲ್ಮೆಟ್ ಆರಾಮಾಗಿ ಇದರಲ್ಲಿ ಅಕೊಮಡೇಟ್ ಮಾಡುತ್ತೆ. ಅಕೊಮಡೇಟ್ ಮಾಡಿ ಆರಾಮಾಗಿ ಅದ್ರ ಜೊತೆಗೆ ಒಂದು 1 ಲೀಟರ್ ವಾಟರ್ ಬಾಟಲ್ ಇರಬಹುದು, ಅಥವಾ ಒಂದಷ್ಟು ಪರ್ಸು, ಬಟ್ಟೆಗಳು ಎಲ್ಲ ಇರಬಹುದು ಅದರಲ್ಲಿ.
ಸೊ ಅಷ್ಟು ಸ್ಟೋರೇಜ್ ಇದೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ನೋಡಿಸ್ತೀನಿ ನಮಗೆ ಸ್ಟೋರೇಜ್ ಮಾಡಿ ಏನೆಲ್ಲ ಇರ್ಬೋದು ಈ ಒಂದು ಅಂಡರ್ ಸೀಟ್ ಸ್ಟೋರೇಜ್ ಅಲ್ಲಿ ಅಂತ. ಮತ್ತೆ ಈ ಗಾಡಿಯ ಟಾಪ್ ಸ್ಪೀಡ್ ಅಷ್ಟೇ. ಟಾಪ್ ಸ್ಪೀಡ್ ಎಲ್ಲ ನೋಡಿಸ್ಬೇಕು ಅಂದ್ರೆ ನಾವು ಫಸ್ಟ್ ಗಾಡಿಯ ಒಂದು ಫಸ್ಟ್ ಸರ್ವಿಸ್ ಆಗಬೇಕು. ಫಸ್ಟ್ ಸರ್ವಿಸ್ ಆದ್ಮೇಲೆ ಗಾಡಿಯ ಮೈಲೇಜ್ ಟೆಸ್ಟ್ ಮಾಡ್ತೀನಿ, ಮತ್ತೆ ಸ್ಪೀಡ್ ಟೆಸ್ಟ್ ಮಾಡ್ತೀನಿ, ಎಷ್ಟವರೆಗೂ ಹೋಗ್ಬೋದು ಇದರಲ್ಲಿ ಅಂತ. ಸೊ ಎಲ್ಲ ಟೆಸ್ಟ್ಗಳು ಆಫ್ಟರ್ ಫಸ್ಟ್ ಸರ್ವಿಸ್ ಮಾತ್ರನೇ. ಸೊ ಸದ್ಯಕ್ಕೆ ಗಾಡಿ ಎಕನಾಮಿಯಲ್ಲಿ 50 to 60 ಒಳಗಡೆ ಇರಬೇಕಾಗಿರೋದ್ರಿಂದ ಅಷ್ಟಲ್ಲೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದರಿಂದ ನಂಗೆ ಒಳ್ಳೆ ಎಕನಾಮಿನೂ ಬರ್ತಾ ಇದೆ. ಡೆಫಿನೆಟ್ ಆಗಿ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ವಿಡಿಯೋ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಒಂದು ಸ್ಕೂಟಿನ ತಗೋಬೇಕು ಅಂತ ಮನ್ಸು ಮಾಡ್ಕೊಂತ ಇರೋ ಅವ್ರಿಗೆ, ಪ್ಲಾನಿಂಗ್ ಇರೋಂಥವ್ರಿಗೆ ಡೆಫಿನೆಟ್ ಆಗಿ ಈ ಒಂದು ಸ್ಕೂಟಿನ ರೆಕಮೆಂಡ್ ಮಾಡ್ತೀನಿ. ಇರೋಂತ ಕರೆಂಟ್ ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲದಕ್ಕಿಂತ ಬೆಟರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.